ಬಂದಿರು ನಾನು ಒಬ್ಬನೇ ಅಲ್ಲ, ನಾವು ಮಾಡ್ತಾ ಬಂದ್ರೆ ಮಕ್ಕಳು ಪರಿವಾರದವ್ರು ಯಾರಾದ್ರೂ ನಾವು ಊರ್ ಬಿಟ್ಟು ಓಡೋಗ ಪರಿಸ್ಥಿತಿ ಬಂದಿದ್ದ. ಸಿದ್ದು ಪಾಟೀಲ್ರೇ, ಇವೆಲ್ಲ ಹೊಸದು. ನಿಮ್ದೆಲ್ಲ ಕರ್ಮಕಂಡ ಇಡೀ ಜಿಲ್ಲೆ ಜನ, ರಾಜ್ಯ ಜನ ವೀಕ್ಷಣೆ ಮಾಡ್ತಾ ಇದಾರ. ನಿಮ್ಗೆ ಶೀಘ್ರದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನಂಬದು. तीन सुपर एमएलए है, तीन सुपर एमएलए। एक तरफ सिद्धू पाटिल, दूसरे तरफ संतोष, तीसरे तरफ काड़प्पा पाटिल। ये सीएम के रूप में है, डिप्टी सीएम के रूप में जो भद्रेश पाटिल और एक ढकेश पाटिल, इतने लोगों को संभालना। ಶಾಸಕರು ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಶಾಸಕರೇ, ನನ್ನ ಫೋನ್ ನಿಮ್ಮ ತಮ್ಮ ಹತ್ರ ಇದೆ. ನೀವು ಎಸ್ ಪಿ ಕಾಲ್ ಕಡೆ ತೆಗಿರಿ, ಒಂದು ತಿಂಗಳು ತೆಗಿರಿ. ನಿಮ್ಮ ತಮ್ಮ ನನಗೆ ಗೀತಾವಚ್ಚವಾದ ಶಬ್ದದ ಬೈದಾರ ಬಂದು ಅದ್ರಿಗೆ ಗೊತ್ತಲ್ಲ, ತೋರಿಸ್ತಾರೆ. ನನ್ನ ಫೋನ್ ತೋರಿಸ್ತಾರೆ, ಅದಕ್ಕೆ ಮಾಜಿ ಎಮ್ ಎಲ್ ಎ ಜಾಡ್ಸುತ್ತೆ. ಫೋನ್ ತೋರಿಸ್ತಾರೆ, ಅದು ನಿಮ್ಗೆ ಎಮ್ ಎಲ್ ಸಿ ಜಾಡ್ಸಿ ಬರ್ತಾರೆ. ಟ್ಯಾಂಕ್ ಮಾಡ್ಲಾರ್ದೇನೆ ಹಳಿನ ಟ್ಯಾಂಕಿಗೆ ಹೊಸ ಟ್ಯಾಂಕ್ ಮಾಡಿದಾರೆ, ಬಿಲ್ ರಿಕಾರ್ಡ್ ಮಾಡಿದಾರೆ. ನಾವೆಲ್ಲ ಊರವ್ರು ಅಲ್ಲಿ ಪಕ್ಷಾತೀತವಾಗಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ವಿ ಅಂತ ಹೇಳಿದ್ರು. ಅವಾಗ ನಾನು ಹೋದಾಗ ಕೂಡ ಮಾತಾಡ್ ಬಂದಿದ್ದೀನಿ. ಆದ್ರೆ ಶಾಸಕರು ಕೂಡ ಹೋಗಲ್ಲ ಕಿವೇ ಮಾಡಿದಾರೆ. ಏನ್ ಮಾಡಿದಾರೆ ಗೊತ್ತಿಲ್ಲ. ಅದು ಆದ್ಮೇಲೆ ಯಾರೋ ಒಬ್ಬ ರಾಜರೆಡ್ಡಿ ಅಂತ ಕಾಂಟ್ರಾಕ್ಟರ್ ಗೊತ್ತಿಲ್ಲ. ಕಾಂಟ್ರಾಕ್ಟರ್ ಯಾರು, ಈಗ ಕಾಂಟ್ರಾಕ್ಟರ್ ಹೆಸರೇ ಬೇರೆ, ಕೆಲಸ ಮಾಡೋರೇ ಬೇರೆ. ಈಗ ಏನಾಗಿದೆ ಪಾಪ ಎಲ್ಲ ಅವರೇ, ಎಲ್ಲ ಅವ್ರ ಕುಟುಂಬದವರೇ ಕೆಲಸ ಮಾಡ್ತಾ ಇದ್ದಾರೆ. ಅದು ಎಲ್ಲೆಲ್ಲಿ ಹಬ್ಬ ನಿಮ್ಗೆ ಇಷ್ಟು ಕೂಡ ಬಹಿರಂಗ ಮಾಡ್ತೀನಿ. ಅದಕ್ಕೆ ಸಮಯ ಬಂದಾಗ ಹೇಳ್ತೀನಿ. ಅದ್ರ ಜೊತೆಯಲ್ಲಿ ಅವ್ರು ಬಸವರಾಜ ಪಾಟೀಲ್ ಹೇಳಿದ ತಕ್ಷಣ ಅವ್ರಿಗೆ ಫೋನ್ ಮಾಡ್ತಾರೆ. ಅವರು ಫೋನ್ ಮಾಡಿ ಬಾ, ಇಲ್ಲ ನಾನು ನಾಳೆ ಇಲ್ಲ ಯಾರೋ ಹೋಗಿ ಯಾರೋ ಕರ್ಕೊಂಡ್ ಬರ್ತಾರೆ. ಅವ್ರು ಸ್ವತಃ ಇದ್ದಾರೆ. ಬಸವರಾಜ ಪಾಟೀಲ್ ನೀವು ಸ್ಟೇಟ್ಮೆಂಟ್ ಮಾಡ್ಕೊಳ್ಳಿ, ನಾನು ಹೇಳಿದ್ರು ಕೂಡ ತಪ್ಪಾಗುತ್ತೆ. ನಾನು ಗುಲ್ಬರ್ಗದಲ್ಲಿದ್ದೆ, ನಾನು ಹುಮ್ನಾಬಾದ್ ಬಂದು ಗುಲ್ಬರ್ಗಕ್ಕೆ ಹೋಗಿದ್ದೆ. ನಾನು ಚುನಾವಣೆ ಪೂರ್ವವಾಗಿ ಬಳ್ಳಾರಿಗೆ ಹೋಗ್ಬೇಕಾಗಿತ್ತು. ನನಗೆ ಇವ್ರು ದೂರವಾಣಿ ಮಾಡಿ, ಇಲ್ಲ ಸರ್ ನಾನು ಸತ್ತು ಬಿಟ್ಟಿದ್ದೀನಿ, ನಾನು ಸಾಯ್ತಾ ಇದ್ದೀನಿ ಅಂತಂದ್ರೆ, ನಾನು ಮತ್ತೆ ಗುಲ್ಬರ್ಗ ಬಿಟ್ಟಿದ್ದೀನಿ. ನಾನು ಮನೆ ಮನೆ ಗುಲ್ಬರ್ಗದಿಂದ ಹುಮ್ನಾಬಾದ್ ಬಂದು ಪೊಲೀಸ್ ಆಫೀಸರ್ ಕರೆಸಿ, ಮೀಡಿಯಾದವ್ರಿಗೆ ಕರೆಸಿ, ಅವಾಗ ನಾನು ಹಾಸ್ಪಿಟಲ್ಗೆ ಹೋಗಿದ್ದು. ನಾನು ಹೋಗ್ಲಿಲ್ಲ. ಅವ್ರ ಎದುರೆ ಇವರೆಲ್ಲ ಮೀಡಿಯಾದವ್ರು ಇದ್ರು, ಮೀಡಿಯಾ ಟೈಮ್ಸ್ ಇದ್ರು, ಎಲ್ಲ ಎದುರು ನಾನು ಹೋಗಿದ್ದೆ. ಹೋಗಿ ಮಾತಾಡ್ಸಿ ಹೇಳ್ತಾ ಇದ್ರು ಎಲ್ಲ ಪಿತೂರಿ ಅಂತ. ನಾನು ಒಂದೇ ಒಂದು ಕೇಳಕ್ ಇಚ್ಛೆ ಪಡ್ತೀನಿ. ದರ್ಶನ್ ಅವ್ರಿಗೆ ಏನಾಯ್ತು ಸುರು ಹಿಡ್ಕೊಂಡು 2 ದಿನ ಕೇಳಿದ್ರು, ನೀವು ಏನ್ ಮಾಡಿದಪ್ಪ ಏನು ಹೇಳಿದ. ಪೊಲೀಸ್ ಗಿರಿ ಯೂಸ್ ಮಾಡಿದ್ರು, ಏನೋ ಪೊಲೀಸ್ ತೋರಿಸಿದ್ರು. ತೋರಿಸಿದ ತಕ್ಷಣ ಹೇಳಿದ್ರು ಅದು ನಾ ಮಾಡಿದೀನಿ, ಇದನ್ನು ಕೂಡ ಮಾಡ್ಲಿ. ಇದು ಬಂದಲ್ಲ, ಇಂಥ 100 ಮಂದಿ ಹೊಡೆದಿರ್ತಕ್ಕಂಥ ಹಿಸ್ಟ್ರಿ ಇದೆ. ಅವ್ರಿಗೆ ತರ್ಲಿ, ತಂದು ಅವ್ರನ್ನು ಗಿರಿ ಮಾಡ್ಲಿ. ಯಾರು ಸನ್ಮಾನ್ಯ ಕಾಳಪ್ಪ ಪಾಟೀಲ್, ಸಂತೋಷ್ ಪಾಟೀಲ್ ತರ್ಲಿ ಪೊಲೀಸರು, ತಂದಿ ಹ್ಯಾಂಗ ಅವ್ರಿಗೆ ಮಾಡ್ತಾ ಇದ್ದಾರೆ. ಈಗ ದರ್ಶನ ಇದು ದರ್ಶನ್ ಕೇಸ, ಇವನು ಸತ್ಯ ಹೋಗ್ತೀನಿ. ಇವ್ನೇನೋ ದೈವ ಚಲೋ ಏನ ಪಾಪ ಏನೋ ಉಳಿಬೇಕಾಗಿದೆ, ಉಳ್ದ ನೀವು ಇಲ್ಲೇ ಹೋದ್ರೆ ಇವನು ಸತ್ತಂಗೆ, ಇವನು ಸತ್ತನಂತ ಬಿಟ್ಟು ಹೋಗಿದ್ದಾನು ಅಂತ ಟೈಮು. ಇವತ್ತ ದರ್ಶನ ಪ್ರಕರಣದಲ್ಲಿ ಯಾವ ರೀತಿ ಆಗಿದೆಲ್ಲ, ಇವತ್ತು ಇವ್ರಿಗೆ ಯಾವ ರೀತಿ ಮಾಡ್ಬೇಕು, ಇವ್ರು ಹಿನ್ನೆಲೆ ತೆಗಿತೀವಿ ಅಂದ್ರೆ ಎಲ್ಲನೂ ಕೂಡ ಗೊತ್ತಾಗೈತೆ. ಪೊಲೀಸ್ದವ್ರು ಡೀಲ್ ಮಾಡಿದ್ರಲ್ಲ, ಇವ್ ಒಬ್ರಿಗಲ್ಲ, ಮತ್ತೆ ಇದು ಪ್ರಾರಂಭ ಎಲ್ಲ ಇಟ್ಟು ಹೇಳ್ತೀನಿ ಕೇಳಿ. ಯಾವಾಗ ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಮಗೆ ಏನು ಮಾಡಕ್ ಆಗಲ್ಲ. ಇವೆಲ್ಲ ಹೆದಿಗಳು, ನಮಗಂತೂ ಏನು ಮಾಡಕ್ ಆಗಲ್ಲ. ನಮ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಕೆಣಕ್ಬೇಕು. ಎಲ್ಲಿ ಪ್ರಾರಂಭ ಆಯ್ತು ಅಂದ್ರೆ, ನಮ್ಮ ಯೂತ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಉಮೇಶ್ ಶೆಟ್ಟಿ ಅವರು, ನಿಮ್ಗೆಲ್ಲ ಮಾಹಿತಿ ಕೊಡ್ತೀನಿ ಕೇಳಿ. ಚುನಾವಣೆ ಇನ್ನೂ 3 ವರ್ಷ 4 ವರ್ಷ ಬೇಡ, ಸಿದ್ದಲಿಂಗಪ್ಪ ಪಾಟೀಲ್ ಹತ್ತದಲ್ಲೇ ಇದ್ರು. ಅವಾಗಿದ್ದ ಏನ್ ಮಾಡಿದ್ರು ಕಾಳಪ್ಪ ಪಾಟೀಲ್ ಅವರು, ನಮ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷಕ್ಕೆ ಒಯ್ದಿ ಹೋಟೆಲ್ ಮೇಲೆ ಹೊಡೆದ ಮೇಲೆ ನಾನು ಬೆಂಗಳೂರಲ್ಲಿದ್ದೆ. 13 ಜನವರಿ ಯಾವ ಇಯರ್ ಗೊತ್ತಿಲ್ಲ ಹೇಳ್ತೀನಿ. ನಾನು ಬಂದೆ, ಬರತ್ತ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೀವಿ. ಯಾಕಂತ ಕೇಳ್ತಾರೆ, ನಾವು ಭಾಳ ಹೊಡೆದಾರ ಸರ್, ನಾನು ಸಾಹಿತ್ಯ ಯಾಕಪ್ಪ, ನಾನು ಅವಾಗ ಕುಂಬಾರ ಅಂತ DSP ಇದ್ರು. ನಾನು ಸುಮಂಟ ಕೇಸ್ ಮಾಡಿದವ್ರ ಮ್ಯಾಗ ಯಾರು ತಪ್ಪಿಸ್ತು. ಅವಾಗ ಅಲ್ಲಿಂದ ಇದು ಪ್ರಾರಂಭ ಆಗಿದ್ದು ಜಗಳ. ಎಲ್ಲಿಂದ ಪ್ರಾರಂಭ ಆಗಿದ್ದು ಸಿದ್ದು ಪಾಟೀಲ್ ನಮಗೆ ಅಂದ್ರೆ, ಇದು ಉಮೇಶ್ ಶೆಟ್ಟಿ ನಮ್ಮ ಯೂತ್ ಕಾಂಗ್ರೆಸ್ ಹೊಡೆದ್ರು, ಅಲ್ಲಿಂದ ಜಗಳ ಪ್ರಾರಂಭ ಆಗಿದ್ದು. ಇವ್ರು ಯಾವಾಗ ಗುಂಡಾಗರ್ದಿ ಮಾಡ್ತಾರೆ, ಇದು ಗುಂಡಾಗರ್ದಿ ಮಾಡಕ್ ಅಸ್ಪದ್ ನಾವು ಕೊಟ್ಟಿಲ್ಲ, ಈಗಲೂ ಕೂಡ ಇಲ್ಲ, ಮುಂದೂ ಕೂಡ ಇಲ್ಲ. ಅದು ಅಸಾಧ್ಯ. ನೋಡಿ, ನಿಮ್ ಶಾಸಕರಂತ ಜನ ಗೆಲ್ಸಿದಾರ, ಕೆಲಸ ಮಾಡಿ, ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಹೆಸರು ತಗೊಳ್ಳಿ. ಏನ್ ಆಗ್ತಾ ಇದೆ ಈ ಕ್ಷೇತ್ರದಲ್ಲಿ, ವ್ಯಾಪ್ತಿಯಲ್ಲಿ ಏನೇನ್ ಕೆಲಸಗಳು ಆಗ್ಬಾರ್ದಿತ್ತು ಎಲ್ಲನೂ ಆಗ್ತಾ ಇದೆ. ಇವತ್ತು ಹೇಳ್ತಾ ಇದ್ರು ಪಾಪ ಅವರು KDP ಸಭೆಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರು, ಯಾವ ವಿಧಾನ ಪರಿಷತ್ತಿನ ಶಾಸಕರು ಏನ್ ಮಾತಾಡ್ಬೇಕಾಗಿತ್ತು, ಏನ್ ಮಾತಾಡಿದ್ರು ಕೇಳಕ್ ಇಚ್ಛೆ ಪಡ್ತೀನಿ. ಸಿದ್ದು ಪಾಟೀಲ್ ರೈ, KDP ಅವರು ನೀವು ಏನ್ ತಿಳ್ಕೊಂಡಿದೀನಿ, ಅವ್ರು ಏನ್ ಮಾತಾಡಿದಾರ? ಇಲ್ಲಿ ಕೆಮಿಕಲ್ ಬಗ್ಗೆ ಇಲ್ಲಿ ದುರಾಸನೆ ನಡೀತಾ ಇದೆ, ಜನ ಸಾಯ್ತಾ ಇದಾರ, ಬರುವ ನೀರಿನಲ್ಲಿ ಕಳಪೆ ಮಟ್ಟದ ನೀರು ಬರ್ತಾ ಇದೆ, ಸುಧಾರಣೆ ಆಗ್ಬೇಕು ಅಂತ KDP ಸಭೆ ಕೇಳ್ಬೇಕು ತಾನೆ. ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ SP ಇದಾರೆ, ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಇದ್ದಾರೆ, ಅವ್ರ ಗಮನಕ್ಕೆ ತರಬೇಕು ತಾನೆ.
ಮತ್ತೆ ಅಲ್ಲಿ ಹೋಗಿ ಅಲ್ಲಿ ಕುಂತ ಈಶ್ವರ ಹತ್ರ ಮುಖ ನೋಡ್ಬೇಕಾ? ಜಿಲ್ಲಾಧಿಕಾರಿ SP ಮುಖ ನೋಡ್ಬೇಕಾ? ಇವ್ರು ನಮ್ಮ ವಿಧಾನ ಪರಿಷತ್ ಶಾಸಕರು ಕರ್ತವ್ಯ ಅವ್ರು ನಿರ್ವಹಣೆ ಮಾಡ್ತಾರೆ. ಅವ್ರಿಂದ ನಾವು ಇನ್ನು ಕಲಿಬೇಕಾಗಿಲ್ಲ. ಅವ್ರು ಇಲ್ಲಿಂದ ಅಲ್ಲಿಗೆ ಹೋಗಿದ್ದಾರೆ. ಪಾಪ ಅವ್ರಿಂದ ನಾವೇನು ಕಲಿಬೇಕಾಗಿಲ್ಲ ಅಂತ ಕೇಳಿದೆ. ಇಲ್ಲ KDP ಬಂದ್ರು, ಆ ವಿಷಯ ಚರ್ಚೆನೇ ಇಲ್ಲ, ಚರ್ಚೆ ಮಾಡಿದ್ರು. ಆ ವಿಷಯ ಚರ್ಚೆ ಮಾಡಬೇಕು. ಇವತ್ತು ಹೇಳ್ತೀನಿ, ಪಾಪ ಚುನಾವಣೆ ಪೂರ್ವದಲ್ಲಿ ನಾನು ಶಾಸಕನಾದ ನಂತರ मैं 3 महीने में मैं पूरा केमिकल इंडस्ट्री बंद करा दूं। क्या करे केमिकल इंडस्ट्री? केमिकल इंडस्ट्री के साथ इनका मैच फिक्सिंग हो गया। महीने को कितने देते, साल को कितने देते, एक फैक्ट्री को रिन्यूअल क्या कर रहा है, पूरा पुरावे दे तुम्हें। इसमें कोई ही नहीं। और जब यात्रा चल रहा था, कोई केमिकल पे किया, साफ यात्रा के लिए कोई बड़े आदमी 2-2 लाख रुपए पूछ रहे एक इंडस्ट्री को पूछ रहे। एक इंडस्ट्री को वीरभद्रेश्वर का यात्रा के वास्ते 2-2 लाख रुपए कलेक्शन। जो पार्टी दिया वो पार्टी दिया, बोला सो बोल रहा मैं आपको। अब इसको कराना है तो फिर वो वीरभद्रेश देखना सच है झूठ है क्या है। वहां पर 3-3 सुपर MLA है, 3-3 सुपर MLA। एक तरफ सिद्धू पाटिल, दूसरे तरफ संतोष, तीसरे तरफ काड़ापा पाटिल। ये CM के रूप में, डिप्टी CM के रूप में जो भद्रेश पाटिल और एक ढकेश पाटिल, इतने लोगों को संभालना। मेरे पास कल ही एक बजे आया था, उन्हें बोला संतोष पाटिल बुलाया था, मैं गया तो आड़ा चुना बात करने को शुरू करे। सब भाई भी आड़ा चुना बात करा, चलो तुम ऑफिस को बोला करके, चलो भाई भी चल तू बोला करते। संतोष पाटिल AAA को बुलाने का उनको क्या अधिकार है? आप बोलिए। और बुलाना गाना क्या भी बोलना लोगों को बाप बात। आप मेरे को मत पूछो, दूसरों को पूछो। राजशेखर पर सच है क्या झूठ, उनका भी मत पूछो। और उसमें तो मीडिया लोगों का क्या है, उधर ना इधर। आपको तो निस्वार्थ सेवा करना है। आपको जो है अफसर को पूछो। अगर राजशेखर पर बोलो सच है तो सच है बोलो, अगर उनका बोलो सच तो सब ऑफिसर थक गए साहब हमारे तो क्या काम है। और बोले बार ऑफिसर के ऊपर दबाओ। देखो मैं तो 20 दिन से मैं बाहर हूँ, एक ऑफिसर को अगर बात करें तो आप मेरे को बोले एग्रीकल्चर, हॉर्टिकल्चर, फॉरेस्ट, पुलिस, कौन से भी रेवेन्यू डिपार्टमेंट तहसीलदार, 20 दिन में अगर एक बार अगर मैं बात करा तो कभी भी नहीं। क्या जरूरी है मेरे को बात करने का? अगर कुछ तो देखो MLC लोग हैं, वो काम करेंगे, लोगों का सेवा करेंगे, बात करेंगे। अगर मेरे पास कोई लोग है तो मैं ऑफिसर को बात करूंगा, जो भी उनको बोलेगा। देखो हम नहीं बोला वो करें, लोगों का सेवा में रहेंगे। जो पिछले पार्लियामेंट में भी 2024 में करीब 97,000 वोट कांग्रेस पार्टी के लिए था, तो लोगों की सेवा में रहना है। तो इसलिए आप लोगों को मैं बोलना चाहता हूँ, बसवराज पाटिल का केस जो है, ये अगर इमीडिएट दोनों कुछ करे अच्छा हो गया, अगर नहीं तो कांग्रेस पार्टी की तरफ से बड़ा प्रोटेस्ट रहेगा। पूरा बीदर डिस्ट्रिक्ट में हमारा रहेगा, इंचार्ज डिस्ट्रिक्ट पहुंच चुका है। कल मैं सुना न्यूज डिस्ट्रिक्ट में बोला है इमीडिएट अरेस्ट करने के वास्ते। आज मेरे को SP इनके साथ भी बात होने के बाद बताएंगे, 2 टीम मिनिस्टर टीम बनाकर हमने भेज दिए और 2 टीम काम कर रहे, जल्दी जल्दी हम गिरफ्तार करेंगे। अरे भाई तुम गलती नहीं करे तो क्या है, तुम अरेस्ट करो ना, कोर्ट को प्रोड्यूस करो, जो है तुम्हारे सामने आ जाएगा। जो सच है सच रहेगा, झूठ है झूठ रहेगा। नहीं तीनों भाई मिलकर मारे, तीनों भैया थे, MLA और सुपर MLA, तीनों थे। बहुत लोगों को मारे सब। हकीकत में भूपेश्वर का फोटो में प्रमाण से बोल रहे हैं, ये कभी झूठ है। बहुत लोगों को मारे साहब। और तुम लोगों में क्या है, आप लोगों को मालूम है, मालूम नहीं कभी तुम अनजान नहीं थे, क्या कर सकते? कानून भी अंधा है, क्या कर सकते? अभी पुलिस वालों को भी बोला मैं, अगर नहीं तो 4 दिन हम देखेंगे, उसके बाद हमारा काम हम करेंगे। जो कार्यकर्ता को मारे हम चुप बैठे। अब अगले बार कोई कार्यकर्ता को मारेंगे तो फिर हम क्या है हम भी बताएंगे, उसमें कोई छोड़ेंगे, उसमें मतलब नहीं छोड़ेंगे। डायरेक्ट चैलेंज है, अगर किसी को मारे तो हम बिल्कुल हम उसका तोड़ जवाब देंगे। वो तो KDP मीटिंग में MLC साहब ने बोल दिया। आज मैं आपके सामने बोलना चाहता हूँ, अगर अगले उनके परिवार वाले किसके ऊपर अगर हमला किया तो उसका नतीजा बहुत गलत हो जाए। ऐसा हालत है।
आज प्रेस का बुलाई सो मुद्दा वही है, ये पेट्रोल डीजल के बारे में बताया। और मैं आप लोगों को विनती करता हूँ, जो उन्होंने बताया हमारे धन कार्ड के बोले थे, आपका कुंभक से हो गया बोकर, जो बसवराज पाटिल यहाँ पर बुढ़ो में आकर पूर्ण सुन, वो जो बसवराज पाटिल जी यहाँ पर उनसे सुनिए, कोई गलत कोई मैं अगर उनको कुछ तो सिखाया कुछ तो फॉलो करके वो भी भगवान देखते हैं। ऐसा गलत काम हम लोग, अरे जो भी हम ध्यान फाइट करेंगे हम लोग क्या करते हैं, लेकिन न्यूज़ ಎಲ್ಲ ಬಂದದಲ್ಲ ಮಂದಿರು ನಾನು ಒಬ್ಬನೇ ಅಲ್ಲ, ನಾವು ಮಾಡ್ತಾ ಬಂದ್ರೆ ಮಕ್ಕಳು ಪರಿವಾರದವರು ಯಾರಾದ್ರೂ ನಾವು ಊರ್ ಬಿಟ್ಟು ಓಡೋಗ ಪರಿಸ್ಥಿತಿ ಬಂದಿದ್ದ. ಸಿದ್ದು ಪಾಟೀಲ್ರೇ, ಇವೆಲ್ಲ ಹೊಸದು ನಿಮ್ದೆಲ್ಲ ಕರ್ಮಕಂಡ ಇಡೀ ಜಿಲ್ಲೆ ಜನ ರಾಜ್ಯ ಜನ ವೀಕ್ಷಣೆ ಮಾಡ್ತಾ ಇದಾರ. ನಿಮ್ಗೆ ಶೀಘ್ರದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನಂಬದು, ನಿಮ್ಗೆ ಶೀಘ್ರದಲ್ಲಿ ಎಲ್ಲರೂ ಗೊತ್ತಾಗುತ್ತೆ. ಹಾಲು ನೀರು ನಾನು ಹೇಳಿದ್ರೆ ಪಾಪ ಆಕ್ಸಿಡೆಂಟಲ್ ನೀನ್ ಆಕ್ಸಿಡೆಂಟಲ್ ಎಮ್ ಎಲ್ ಎ ನೀನೇನ್ ಜನ ಗೆಲ್ಲಿಸ್ಬೇಕು, ಜನ ಬಯಸ್ಬೇಕು, ನೀನು ಮಾಡ್ಬೇಕು ಅಂತ ಮಾಡಿದಲ್ಲ, ಎಲ್ಲೋ ಒಂದು ಆಕ್ಸಿಡೆಂಟಲ್ ನೀನ್ ಆಗಿರೋದು ಅಷ್ಟೇ. ಅದಕ್ಕೆ ಬಿಟ್ಟರೆ ಸಾಧ್ಯನೇ. ಅದ್ರ ಸೆಕ್ರೆಟರಿ ಸಂತೋಷ್ ಪಾಟೀಲ್, ಇನ್ನೊಬ್ಬ ಜಂಟಿ ಕಾರ್ಯದರ್ಶಿ ಕಾಳಪ್ಪ ಪಾಟೀಲ್. ನಾವ್ 7 ನಂಬರ್ ಹೋಗಿಲ್ಲ, 70 ನಂಬರ್ ಹೋಗಿಲ್ಲ, ಎಲ್ಲ ಇವ್ರದೇ. ನೋಡಿ ನಿಮ್ಗೆಲ್ಲ ಬಿಚ್ಚ ಹೇಳ್ತೀನಿ, ನಿಮ್ಗೆ ಯಾರಿಗೆ ಗುರ್ತದ ಇವ್ರಿಗೆಲ್ಲ ಕುನ್ನದ ಯಾರ ಬಾಯಿ ಬಿಚ್ಚಲ್ಲ. ಇದೇ ನಮ್ ಹೊಲದಾಗ ಶರೀಫ್ ಪಾಕಿಟ್ ಆಗಿತ್ತು, ಇದೇ ನಮ್ ಹೊಲದಾಗ ಶರೀಫ್ ಹೋಟೆಲ್ ಆಗಿದ್ವು. ಇವ್ರಿಗೆ ಗುರ್ತಿಲ್ಲ ಅವ್ರಿಗೆ, ಇವೆಲ್ಲ ಯಾರು ಕೆಲಸ ಮಾಡಿದಾರೆ ಮೊದಲು. ಮೈ ವಾಸನೆ ಸನಿ ಅವ್ರಿ ಶರಿ ವಾಸನೆ ನಾವ್ಯಾರಾದ್ರೂ ಮಾಡಿದೇವ, ನಾವ್ಯಾರಾದ್ರೂ ಮಾಡಿದೇವ ಇಂಥ ಕೆಲಸ? ಹೋಗಿ ಸನಿ ಹೋಗಿ ನೋಡ್ರಿ, ನೀವು ಇನ್ನೂ ಸ್ವಲ್ಪ ದೂರ ಕೊಟ್ಟಿರ್ತಾರಲ್ಲ, ಸನಿ ಹೋಗಿ ನೋಡಿದ್ರೆ ಇನ್ನೂ ಶರಿ ವಾಸನೆ ಬಂತು. ಹಿಂದಿ ಮ್ಯಾಗ ಕಲ್ಲು ಹೊಡೆದ್ರೆ ಮುಖದ ಚಿರಿ. ಈಗ ಇನ್ನೂ ಮಾತಾಡ್ಬೇಕಂದ್ರೆ ಬಹಳ ಅವ್ರ ಜೀವನನೇ ಎಲ್ಲಿಂದ ಪ್ರಾರಂಭ ಆಯ್ತು ಅಲ್ಲಿಂದ ತಿಳ್ಕೊಂಡು ನಾನು ಹೇಳ್ಬೋದು. ಎಲ್ಲಿದ್ರು, ಎಲ್ಲಿಗೆ ಬಂದ್ರು, ಎಲ್ಲೇನಾಯ್ತು, ಅವ್ರ ನಡೆ ನುಡಿ ಆಚಾರ ವಿಚಾರ ಏನಾಯ್ತು, ಅವ್ರ ಮನೆ ಕಳಿಸಿದ್ರು ಕೂಡ ನಾನು ಒಂದ್ಸಲ ಅವ್ರ ಮನೆಗೆ ಹೋಗಿಲ್ಲ, ಒಂದ್ಸಲ ಪೂಜೆಗೆ ಹೋಗ್ಬಿಟ್ರ ದಿನ ನಮ್ಮ ಮನೆ ಕಾಯ್ತಾ ಇದ್ರು ಅವರು. ಇಲ್ಲಿ ಮನೆ, ಬೆಂಗಳೂರು ಮನೆ, ಗುಲ್ಬರ್ಗಾ ಮನೆ, ದಿನ ಅಂತವ್ರು ಅವ್ರು ಕಾಯ್ತಾ ಇದ್ರು, ಸರ್ವೆಂಟ್ ತರ ಕಾಯ್ತಾ ಇದ್ರು. ಇದಕ್ಕಿಂತ ಹೆಚ್ಚಿಗೆ ಏನ್ ಹೇಳಿ, ಅವ್ರ ಅಂತ ದೊಡ್ಡ ಬಂಗಲ ಕಟ್ಟರು ಕೂಡ ಎಂದೂ ಅವ್ರ ಮನೆಗೆ ಹೋಗಿಲ್ಲ. ಒಂದಿನ ಅವ್ರ ಮನೆಗೆ ಪೂಜೆಗೆ ಹೋಗಿದ್ದೆ ಅಷ್ಟೇ. ನಾನು ಇನ್ನೂ ಹೇಳಬೇಕಾಗಿತ್ತು, ಬಹಳಷ್ಟು ವಿಚಾರಗಳಿವೆ. ಅವ್ರ ಇಡೀ ಜೀವನ ಇಲ್ಲ, ವೀರಣ್ಣ ಪಟ್ಟವ್ರು ಇಲ್ಲ, ಏನೇನು ಅವ್ರ ಜೀವನ ಬದುಕು ಇಂಥದ್ದೊಂದು ದೊಡ್ಡ ಡಿಕ್ಷನರಿ ಅದ, ಇಂಥದ್ದೊಂದು ದೊಡ್ಡ ಡಿಕ್ಷನರಿ. ನಂಗೆ ಅನ್ಸ್ತದೆ ಇವೆಲ್ಲ ಹುಮ್ನಾಬಾದ್ ಇರುವವರಿಗೆ ಎಲ್ಲ ಬರ್ತದೆ, ಆದ್ರೂ ಜಾನಕಾರಿ ಅಂಜಾನಕಾರಿ ಯಾಕೆ ಸರಿ. ಒಂದ್ ಕಾರು 3 ಬೈಕ್, ಕಾರ್ನಲ್ಲಿ ದಿಕ್ಕಿ ತೆಗೆದು ಟಿಕ್ಟನ್ನ ತೆಗೆದು ಹೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ, ಮಾತಾಡಿರಿ. ಅವಳ ಸಳ ಅವಂತಿ ಶಬ್ದದ ನಮ್ಮ ತಾಯಿ ಬೈಯೋದು, ಮಕ್ಕ ತೆಗೆದು ಬೈಯೋದು. ನಾನು ಮೊಬೈಲ್ ತಗೊಂಡು ಅದು ಕಾಲ್ ನಾನು ಸಾಹೇಬ್ರಿಗೆ ಮಾತಾಡಿದ್ರೆ ನನಗೆ ಮೊದಲೇ ಪ್ರಾಣ ಬೆದರಿಕೆ ಇರ್ತೀವಿ, ಹೆಂಗ ಹೊಡಿತಾರೆ ನನಗೆ. ನಾನು ಸಾಹೇಬ್ರಿಗೆ ಏನಂದ್ರು ನನಗೆ ನಮ್ಮ ಮನೆಗೆ ಬಾ ಅಂತಂದ್ರೆ ಕಾನೂನು ಪ್ರಕಾರ ಕೇಸ್ ಮಾಡತ್ತಂದ್ರು ನನಗೆ ಅಷ್ಟೇ. ಅವ್ರು ತಮ್ಮ ಬೈದಿನ ಇವಾಗ ನನ್ನ ಫೋನ್ ಅವ್ರ ಹತ್ರನೇ ಇದೆ. ಶಾಸಕರು ನಾನು ಹೇಳಕ್ ಇಚ್ಛೆ ಪಡ್ತೀನಿ, ಶಾಸಕರೇ ನನ್ನ ಫೋನ್ ನಿಮ್ಮ ತಮ್ಮ ಹತ್ರ ಇದೆ. ನೀವು ಎಸ್ ಪಿ ಕಾಲ್ ಕಡೆ ತೆಗಿರಿ, 1 ತಿಂಗಳು ತೆಗಿರಿ. ನಿಮ್ ತಮ್ಮ ನನಗೆ ಗೀಟವಚ್ಚವಾದ ಶಬ್ದದಾಗ ಬೈದಾರ ಬಂದ್ರೆ ಗೊತ್ತಲ್ಲ, ಫೋನ್ ನಿಮ್ಮಲ್ಲಿ ಇಟ್ಕೊಂಡಿರಿ. ಫೋನ್ ತೋರಿಸ್ತಾರ, ನನಗೆ ಫೋನ್ ತೋರಿಸ್ತಾರ, ಹಾಕಿ ನಿಮ್ಗೆ ಮಾಜಿ ಎಮ್.ಎಲ್.ಎ ಜಾಡ್ಸುತ್ತೆ. ಫೋನ್ ತೋರಿಸ್ತಾರ, ಹತ್ತು ನಿಮ್ಗೆ ಎಮ್.ಎಲ್.ಸಿ ಜಾಡ್ಸಿ ಬರ್ತಾರೆ. ಇಲ್ಲಿ ಹೊಟ್ಟೆ ನಾನು ಬೇವಸಾಯ ಬಿದ್ದಾಗ ನೀರ್ ಹಾಕಿ ಸೊಳ್ಳೆ ಮಗನಿಗೆ ಅಂತ ನೀರ್ ಹಾಕಿ ಮಕ್ಳಿಗೆ ಸಣ್ಣ ಕೂಡ ಕೊಡ್ಬಿಟ್ಟು ಹಾಂಗ್ ಅಂತ ಅವತಿ ಶಬ್ದ ಬಿದ್ದರೆ ಸತ್ರ ಹುಳಕ್ ಹೊಲದ ಸೊಳ್ಳೆ ಮಗ ನಿಮ್ಗೆ ಇದ್ರೊಳಗೆ ಹೊಂಟಿದ್ವಿ ಜೇಜ ಮಾಡ್ತೀನಿ ಅಂತ ತಗ್ತೈತೆ. ಇದು ನಾನು ನೀವು ಬಂದಿರ್ಲಕ್ಕೋಸ್ಕರ ಸರ್, ನಾವು ಸ್ಟ್ರೈಕ್ ಮಾಡಿದಾಗ AW ಅವರಿಗೆ ಮತ್ತು ನಮ್ಮ ಶಿಕ್ಷಣ ಅಧಿಕಾರಿ ಕಾಸು ನಿಮ್ಮನ್ನ ಕೇಳಿದಲ್ರಿ, ಕೇಳಿತ್ತಪ್ಪ ನಾವು. ನಾನು ಅವ್ರಿಗೆ ಕೇಳಿದೇನು, ಇದು ವೀರಣ್ಣ ಪಾಟೀಲ್ ಅವ್ರು ಇದ್ದಾಗ ಜಡ್ಪಿ ಸದಸ್ಯರು ಇದ್ದಾಗ ಟಾಕಿ ಅದಲ್ಲಿ, ಇದು ಹಳಿ ಟಾಕಿ, ಇದು ಹಳಿ ಟಾಕಿ ಬಣ್ಣ ಹಚ್ಚಿ ಅವರನ್ನು ಸುಧಾರಣೆ ಬರ್ಬಿಟ್ಟು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಕೇಳಿದೆ ಕೊಡೋಣ ತೋರಿಸಿರೋರು ಸುಮ್ಮನೆ ಹೀಗೆಲ್ಲ ಆ ನಂತರ ಅವ್ರು ಚುನಾವಣೆ ಬಂದ್ರು, ನಾನು ಹೋಗಿಲ್ಲ. ಅವ್ರ ಎದ್ರ ಸಿದ್ದುಗೌಡ್ರ ಹತ್ರ ನಾನು ಹೋಗಿಲ್ಲ, ಎಲ್ಲ ನಮ್ ಗ್ರಾಮದ ಕೇಳಿದ್ರ MP ಚುನಾವಣೆ ಮುಗಿಲಪ್ಪ, ಮುಗಿದ್ಮೇಲೆ ಬಂದ್ ಅದಕ್ಕೆ ಏನಾರು ನೋಡ್ತೀನಿ ಅಂತ. MP ಚುನಾವಣೆ ಮುಗಿತು, MLC ಚುನಾವಣೆ ಮುಗಿತು, ಬಂದ್ ಜಾತ್ರೆ ಬಂದ್ ಫೋಟೋ ಇಸ್ಕೊಂಡು ಪೇಪರ್ ಹಾಕಿ ಹೋದ್ರು. ಇದ್ರ ಬಗ್ಗೆ ಏನ್ ಮಾತಾಡಿಲ್ಲ ಏನಿಲ್ಲ ಸರ್. ನಾನ್ ಹೊಡೆದ್ರೆ ಅವ್ರಿಗೆ ನಾನು ರಾಜಶೇಖರ್ ಪಾಟೀಲ್ ಜಿ ಅವ್ರಿಗೆ ನಾನು ಕಾಲ್ ಮಾಡಿದ್ದೀನಿ. ಇವಾಗ ಪ್ರೆಸ್ ಮುಖಾಂತರ ಹೇಳ್ತೀನಿ, ಕಾನೂನುವಾಗಿ ನಂಗೆ ನ್ಯಾಯ ಕೊಡ್ರಿ ಮಾಡಂತ ಅನ್ಕೊಂಡು ಅವ್ರಿಗೆ ಕೇಳ್ತಾ ಇದ್ದೀನಿ ಶಾಸಕರಿಗೆ. ನಿಮ್ಮ ಅಣ್ಣ ತಮ್ಮ ಜೀವ ಹೋಗ್ಯದಂತ ಬಿಟ್ಟು ಹೋಗ್ಯಾರಲ್ಲ, ನಿಮ್ಮ ಅಣ್ಣ ತಮ್ಮರಿಗೆ ಇಲ್ಲಿ ನಂಗೆ ನ್ಯಾಯ ಕೊಡ್ರಿ. ಇವತ್ತು ಎಷ್ಟೋ ಜನ ನಮ್ಮ 3-4 ಜನ ಹುಡುಗರಿಗೆ ಮತ್ತೆ ನಮ್ಮ ಊರಾಗ ಕಾಲ್ ಮಾಡಿ ಹೇಳ್ತಾರೆ, ತುಂಬಾ ಹ್ಯಾಂಗ್ ಬರ್ತೀವಿ ಹ್ಯಾಂಗ್ ಬರ್ತೀರಿ ಬೋಸ್ಡಿ ಮಕ್ಕಳೇ ಅಂತ. ಅವ್ರೇನ್ ಸಿಗ್ತಾರೆ ಹೇಳಲ್ಲ ಸರ್. ಇಂಥ ವಾತಾವರಣ ನಿರ್ಮಾಣ ಆಗ್ಯಾರ. ಇವತ್ತು ನಮ್ಮ ಮನೆಗೆ ನಮ್ಮ ತಂದೆ ತಾಯಿ ನಾನು ಹೊರಗೆ ಕೊಡಕ್ ಬಿಡಲ್ಲ, ಎಲ್ಲ ಹುಡ್ಚೋದು ಅಂತ. ಹುಮ್ನಾಬಾದ್ SV TVS ಶೋರೂಮ್ ನೀಡುತ್ತಿದೆ ಉದ್ಯೋಗಾವಕಾಶ. SSLC PUC ಡಿಗ್ರಿ ಓದಿರುವ ನಿರುದ್ಯೋಗ ಯುವಕ ಯುವತಿಯರು ತಮ್ಮ ಶಿಕ್ಷಣ ಮಾಹಿತಿ ಹಾಗೂ ಸಿವಿಯೊಂದಿಗೆ ಇಂದೇ ಭೇಟಿ ನೀಡಿ
ನಾಗಲಕ್ಷ್ಮಿ ದಾಬಾ ಹತ್ತಿರ, ಕಲಬುರಗಿ ರಸ್ತೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.